ಗಾಡಿ ಬಂದು ಮಾಡಲು ಬಂದು 23. 23. ಹಾಂ 23 10ನೇ ತಿಂಗಳು 23. ಹ್ಞೂ. ರಿಜಿಸ್ಟ್ರೇಷನ್ ಆಗಿ ಬಂದು 1ನೇ ತಿಂಗಳು 3ನೇ ತಾರೀಕಲ್ಲಿ 24 ರಿಜಿಸ್ಟರ್ ಆಗಿದೆ. ಓಕೆ. 1ನೇ ತಿಂಗಳು 3ನೇ ತಾರೀಕು ಹ್ಞೂ. 2024 ರಿಜಿಸ್ಟರ್ ಆಗಿದೆ. ಓಕೆ ಸರ್. ಇನ್ಸೂರೆನ್ಸ್ ಎಲ್ಲ ಕಟ್ಕೊಡ್ತೀನಿ. ಇನ್ಸೂರೆನ್ಸ್ ಲಾಸ್ಟ್ ಆಗಿದೆ, ಕಟ್ಕೊಡ್ತೀನಿ. ಹ್ಞೂ. ಆಮೇಲೆ ಎಮೋಷನ್ ಇದೆ. ಹ್ಞೂ. ಒಂದು ಟೈರ್ ಬಾಣ್ಲೆ ಆಗಿದೆ, ಒಂದು ಸ್ವಲ್ಪ ಒಂದು 50% ಇದೆ ಅಷ್ಟೇ, ಒಂದು ಟೈರ್ ಮಾತ್ರ. ಹ್ಞೂ. ಇನ್ನು 2 ಟೈರ್ ಚೆನ್ನಾಗಿದೆ. ಹ್ಞೂ. ಹ್ಞೂ. ಓಕೆ. ಈಗ ಓನರ್ ಸಿಂಗಲ್ಲಾ? ನಾವೇ ಸಿಂಗಲ್ ಸರ್, ಫಸ್ಟ್ನೇ ಒಂದು ನಾನೇ ಇವಾಗ. ಓಡಿರೋದು ಎಷ್ಟು? ಓಡಿರೋದು 19,000 ಚಿಲ್ಲರೆ ಓಡಿ ಸರ್. ಬರೀ 19? 19,800 ಓಡಿದೆ. ಓಕೆ. ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಯ್ತಾ? ಹಾಂ ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಶೋರೂಮ್ ಮೇಂಟೆನೆನ್ಸಾ? ಹಾಂ ಶೋರೂಮ್ ಮೇಂಟೆನೆನ್ಸ್ ಇದೆ. ಓಕೆ. ಟಾಪ್ ಎಲ್ಲ ಕಟ್ಸಿದ್ರಾ? ಹಾಂ ಟಾಪ್ ಎಲ್ಲ ಇದೆ ಸರ್. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ? ಫೈನಾನ್ಸ್ ಇದೆ ಸರ್, ಮಹೇಂದ್ರ ಫೈನಾನ್ಸ್ ಇದೆ. ಹ್ಞೂ. 37 ತಿಂಗಳು ರನ್ನಿಂಗ್ ಇದು ಲೋನ್ ಇದೆ. ಹ್ಞೂ. 11 ತಿಂಗಳು ಕಟ್ಟಿದ್ದೀನಿ. ಹ್ಞೂ. ಈಗ 10ನೇ ತಾರೀಕು ಬಂದರೆ 2 ತಿಂಗಳು ಬ್ಯಾಲೆನ್ಸ್ ಇರುತ್ತೆ, ಹ್ಞೂ. ಅದನ್ನು ಕಟ್ಕೊಡ್ತೀನಿ. ಹ್ಞೂ. ಎಲ್ಲ ರನ್ನಿಂಗ್ ಕೊಡ್ತೀನಿ ಸರ್. ಓಕೆ. ಅಂದರೆ ಈಗ ಲೋನ್ ಕಂಟಿನ್ಯೂ ಕೊಡ್ತೀರಾ ಫುಲ್ ಕ್ಯಾಶ್ಗೆ? ಲೋನ್ ಕಂಟಿನ್ಯೂ ಬಂದರೆ ಓಕೆ, ಇಲ್ಲಾಂದರೆ ಫುಲ್ ಕ್ಯಾಶ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಹ್ಞೂ. ಫುಲ್ ಕ್ಯಾಶ್ಗಾದರೂ ಓಕೆ ಆಗುತ್ತೆ. ಇಲ್ಲ ಲೋನ್ ಕಂಟಿನ್ಯೂ ಹೋದರೆ ಗೊತ್ತಿರೋದಾದರೆ ಹ್ಞೂ. ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಲೋನ್ ಕಂಟಿನ್ಯೂ ಕೊಡ್ತೀನಿ ಸರ್. ಓಕೆ. ಎಷ್ಟು ಬರುತ್ತೆ ಒಂದು ಕಂತು? 9,100 ರೂಪಾಯಿ ಬರುತ್ತೆ ಸರ್. ಓಕೆ. ಈಗ ಲೋನ್ ಕಂಟಿನ್ಯೂ ಅಂದರೆ ಹಾಂ, ಈಗ ಇನ್ನು ಉಳಿದಿರೋ ಎಷ್ಟು ಅಂದರೆ ಬ್ಯಾಲೆನ್ಸು? ಬ್ಯಾಲೆನ್ಸು 37 ಕಂತಿದೆ. ಓಕೆ. ಈಗ ಕೈಗೆ ಎಷ್ಟು ಕೊಡಬೇಕಾಗುತ್ತೆ? ಕೈಗೆ ಒಂದು 20 ಕೇಳ್ತಾ ಇದ್ದೀನಿ ಸರ್. ಬರೀ 20,000? ಒಂದು 20. 1,20? ಹೌದೌದು, 1,20. ಓಕೆ. ಏನು ಹೆಚ್ಚು ಕಮ್ಮಿ ಆಗುತ್ತಾ? ಅದೇ ಬಂದರೆ ನಿಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡ್ತೀನಿ ಸರ್, 5-10. ಹ್ಞೂ. ಹೌದು ಸರ್. ಓಕೆ. ಗಾಡಿ ಇರೋದಿಲ್ಲ ಸರ್ ಇದು? ಗಾಡಿ ಇಲ್ಲಿ ಪೀಣ್ಯದಲ್ಲೇನೆ ಸರ್. ಬೆಂಗಳೂರಲ್ಲಾ? ಬೆಂಗಳೂರಲ್ಲೇ ಪೀಣ್ಯ. ಹಾಂ. ಏನು ಹೇಳ್ತೀರಿ ಗಾಡಿ ರೇಟು? ಅಲ್ಲ ಇದು ಯಾವ್ದು ಸರ್? ಫುಲ್ ಕ್ಯಾಶ್ ಆದರೆ? ಫುಲ್ ಕ್ಯಾಶ್ ಆದರೆ 4,20 ಹೇಳ್ತೀನಿ ಸರ್. ಓಕೆ. ಫುಲ್ ಕ್ಯಾಶ್ ಆದರೆ 4,20. ಹ್ಞೂ. ಅಲ್ಲಿಗೆ ಲೋನ್ ಬಂದು 3,40,000 ಇದೆ. ಓಕೆ. ಲೋನ್ ಫುಲ್ಲು 37 ಕಂತಿಗೆ ಹ್ಞೂ. ಹ್ಞೂ. 3,37,000 ಬರುತ್ತೆ. ಹ್ಞೂ. ಟೋಟಲ್ ಎಕ್ಸ್ಟ್ರಾ ಪಕ್ಸ್ಟ್ರಾ ಅಂತ ಆ ಚಾರ್ಜ್ ಈ ಚಾರ್ಜ್ ಹಾಕಿರ್ತಾರಲ್ಲ, ಹ್ಞೂ. ಯಾಕಂದರೆ ಟೈಮ್ ಕರೆಕ್ಟಾಗಿ ಕಟ್ಟಿಲ್ಲ ಡೇಟ್ಗೆ. ಹ್ಞೂ. ಅದು ಇದಾಗ್ತಾರಲ್ಲ, ಚೆಕ್ ಬೋನಸ್ ಅದು ಇದು ಆಗ್ತಾರಲ್ಲ, ಹಾಂ. ಎಲ್ಲ 3,40 ಆಗಿರುತ್ತೆ. ಹ್ಞೂ. ಒಟ್ಟು ಅಪ್ಡೇಟ್ ಲೋನ್ ಕೊಡ್ತೀನಿ. ಸರಿ ಸರಿ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಹಾಂ ಇದೆ ಹಾಕಿರಿ ಸರ್. ಸರಿ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ಅವ್ರು ಹೇಳೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗುತ್ತೆ. ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ಟೈಟಲಲ್ಲಿ, ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.